Hello. Okay. ಹಾಯ್ ಎಲ್ಲರಿಗೂ ನಮಸ್ಕಾರ. ನಂದು ನಿನ್ನೆ ಹುಟ್ಟುಹಬ್ಬ ಆಯಿತು. ಸಿಕ್ಕಾಪಟ್ಟೆ ಜನ ವಿಶ್ ಮಾಡಿದ್ರಿ, ಭಾಳ ಖುಷಿಯಾಗಿದೆ. ನಾನು ಏನಂತಾರೆ ಓವರ್ ಆಗಿ ಡೌಗಿವೆಲ್ಲ ಮಾಡಲ್ಲ. ಅಂದರೆ ಈ ವಿಡಿಯೋ ಮಾಡ್ತಾ ಇರೋದು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕಲ್ಲ. ಈ ವಿಡಿಯೋ ಮಾಡ್ತಾ ಇರೋದು ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾರ್ಯಾರು ಮೆಸೇಜ್ ಕಳಿಸಿರೋ ಪ್ರತಿಯೊಬ್ಬರಿಗೂ ಏನೋ ಇನ್ವೈಟ್ ಮಾಡಿ ನಾನು ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತೀನಿ ಅಂತ ಹೇಳೋದಕ್ಕೆ ಈ ಬರ್ತಾಯಿದ್ದೀನಿ. ಹಾಯ್ ದರ್ಶನ್, ಹಾಯ್ ಶಶಿ. ಸೊ ಈ ಈ ಲೈವ್ ಬರೋ ಉದ್ದೇಶನೇ ಅದು. ಕೆಲವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕಿತ್ತು ನನಗೆ. ಜೇಮ್ಸ್ ವಾಜ್ ಅವರು ಸೂಪರ್ ಆಗಿರೋ ಒಂದು ಕಾರ್ಟೂನ್ ಮಾಡಿ ಕಳಿಸಿದ್ರು. ರವಿ ನಾಯ್ಕ್ ಅವರೇ ಹಲೋ, ಶಶಿಧರ್ ಹಲೋ, ಕಿಟ್ಟಿ ಹಾಯ್. ಸೊ ಆ್ಯಕ್ಚುಲಿ ನನ್ನ ಯಾರು ಈ ಫೇಸ್ಬುಕ್ನಲ್ಲೂ ಇನ್ಸ್ಟಾಗ್ರಾಮ್ ಥರ ಆಪ್ಷನ್ ಇದೆ. ಐ ಕ್ಯಾನ್ ಆ್ಯಡ್ ಪೀಪಲ್ ಟು ಟಾಕ್ ವಿತ್ ಮೀ ಇಫ್ ಎನಿಬಡಿ ವಾಂಟ್ಸ್ ಟು ಡೂ ದ್ಯಾಟ್. ಯಾರು ನನ್ನ ಜೊತೆ ಮಾತಾಡೋಂಗಿದ್ರೆ ಆ್ಯಡ್ ಮಾಡ್ಬೋದಂತೆ. ಇದು ನನಗೂ ಗೊತ್ತಿರಲಿಲ್ಲ, ಇವಾಗ ತಾನೇ ನೋಡಿದ್ದು. ಸರಿ. ಸೊ ನಾನು ಹೆಚ್ಚು ಡೌ ಮಾಡ್ದಿರ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತೀನಿ ಅಂತ ಹೇಳಬೇಕಿತ್ತು. ಹಾಗೆ ಜೇಮ್ಸ್ ವಾಜ್ ಅವ್ರು ಮಾಡಿರೋ ಅದ್ಭುತವಾದ ಥ್ಯಾಂಕ್ ಯು. ಹಾಗೆ ಬಣ್ಣ ಡಿಜಿಟಲ್ ಆರ್ಟ್ಸ್ ಅವ್ರು ಪ್ರತಿ ವರ್ಷ ನನಗೆ ಅವ್ರು ಪೇಂಟಿಂಗ್ ಮಾಡಿ ಮಾಡಿ ಕಳಿಸ್ತಾರೆ. ಹಾಯ್ ರಾಘವೇಂದ್ರ ಕಾರಂತ್ ಅವರೇ, ಅವ್ರು ರಾಮನ್ ಕೊಪ್ಪ ಅವರೇ ನಮಸ್ಕಾರ ಅವ್ರಿಗೆ. ಆಮೇಲೆ ನಿಶಾ ಕರಿಯಣ್ಣ ಅವರು ಒಂದು ಬೊಂಬಾಡಾಗಿ ನನ್ನ ಕಣ್ಣನ್ನು ನೀಲಿ ಕಲರ್ ಮಾಡಿ ಒಂದು ಕಳಿಸಿದ್ರು. ನಾನು ವಾಟ್ಸಪ್ ಡಿ ಪಿ ಹಾಕ್ಕೊಟ್ಟಿದ್ದೀನಿ ಅವ್ರಿಗೆ. ಮತ್ತು ಇವತ್ತು ಪಂಚಾಂಗದ ಪ್ರಕಾರ ಥ್ಯಾಂಕ್ ಯು ರಾಮನ್ ಕೊಪ್ಪ. ಸರಿ. ಪಂಚಾಂಗದ ಪ್ರಕಾರ ಬೇರೆ ನನ್ನ ಹುಟ್ಟುಹಬ್ಬ. ಸೊ ಇವತ್ತೂ ನನಗೆ ವಿಶ್ ಮಾಡ್ಬೋದು. ಸೊ ಅದಕ್ಕೂ ಅವ್ರಿಗೂ ಎಲ್ಲ ರಿಪ್ಲೈ ಮಾಡ್ತೀನಿ. ಆಮೇಲೆ ತುಂಬ ರಾಜೇಂದ್ರ ಪೈ ಅವರೇ ದಯವಿಟ್ಟು ಕ್ಷಮೆ ಇರಲಿ. ನಾನು ವಾಟ್ಸಾಪ್ನಲ್ಲಿ ಎಲ್ಲರಿಗೂ ರಿಪ್ಲೈ ಮುಗಿಸಿದ್ದೀನಿ. 2005 ಕೀಟ್ಲೆ ಅಂತ ನಾನು ಸಿ ಕೈ ಚಂದ್ರು ಸರ್ ಸೇರಿ ಮಾಡಿದ್ವಿ. ಅಚ್ಯುತ, ನೀನು ಶೋ ನೋಡಿದ್ಯಾ? ಜ್ಞಾಪಕ ಇದೆಯಾ ನಿಂಗೆ ಏನಾರು ಆ ಶೋ ಬಗ್ಗೆ? ಆಡಿಯನ್ಸ್ ಹೆಂಗಿದ್ರು ಅಂತ. ಆ ಕೀಟ್ಲೆ ಶೋದು ವಿಡಿಯೋ ಸಿಕ್ತು. ವಿನಯ್ ಹಾಯ್. ಆ ವಿಡಿಯೋನ ಲೈವ್ ಆ ವಿಡಿಯೋನ ಲೈವ್ ಆಗಿ ಮಾಡಿ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾರು ಆ ಕೀಟ್ಲೆ ಶೋ ನೋಡಿದವ್ರು ಇದ್ದಾರಾ? ಸಿ ಕೈ ಚಂದ್ರು ಸರ್ದು ಒನ್ ಮ್ಯಾನ್ ಶೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಏನೋ ಕಳಿಸಿದ್ದಾರೆ. ಬಸವ ಕಿರಣ್ ಬೋಜಾರ್ಕ್ ಹಾರ್ಸ್ಮೆನ್ದು ಕಳಿಸಿದ್ದಾರೆ. ರವಿನಾಯಕ್ ಬಿಲೇಟೆಡ್ ಏನಿಲ್ಲ, ಅದನ್ನೇ ಹೇಳ್ತಾ ಇದ್ದೆ. ಇವತ್ತು ಗುರುಪೂರ್ಣಿಮಾ. ಪಂಚಾಂಗದ ಪ್ರಕಾರ ಅಂದರೆ ಇಂಡಿಯನ್ ಕ್ಯಾಲೆಂಡರ್ ಪ್ರಕಾರ ಇವತ್ತು ನನ್ನ ಆ್ಯಕ್ಚುಲ್ ಹುಟ್ಟುಹಬ್ಬ. ನಗೆ ಮಾಂತ್ರಿಕರೇ ಒಬ್ಬೊಬ್ಬೊಬ್ಬ ಸಿದ್ದರಾಮ ಅವರೇ ಥ್ಯಾಂಕ್ ಯು ಸೋ ಮಚ್. ಕಿಟ್ಟಿ ಗಿಫ್ಟ್ ಯಾರು ಕೊಡ್ತೀನಿ ಅಂದರೆ ಇಸ್ಕೊಳ್ಳೋಕ್ಕೂ ಭಯ ಈ ಟೈಮಲ್ಲಿ. ಥ್ಯಾಂಕ್ ಯು ಸೊ ಮಚ್ ನಾಗರಾಜ ಶರ್ಮಾ ಅವರೇ. ಎಲ್ಲರೂ ವಿಶ್ ಮಾಡ್ತಿದ್ದಾರೆ ಇನ್ನೂ. ಥ್ಯಾಂಕ್ ಯು ಸೊ ಮಚ್. ಈ ವಿಶ್ಗಳೆಲ್ಲ ಭಾಳ ಖುಷಿ ಕೊಡುತ್ತೆ. ಆ್ಯಕ್ಚುಲಿ ಒಂದು 5-6 ಇಯರ್ಸ್ನಿಂದ ನಾನು ಫೇಸ್ಬುಕ್ಕಲ್ಲಿ ನನ್ನ ಬರ್ತ್ಡೇನ ತೆಗೆದುಬಿಟ್ಟಿದ್ದೆ. ಮೊನ್ನೆ ಯಾವುದ್ರದ್ದು ಸೆಟ್ಟಿಂಗ್ ಚೇಂಜ್ ಮಾಡೋವಾಗ ಬೈ ಮಿಸ್ಟೇಕೋ ಆರ್ ಬೈ ಚಾಯ್ಸೋ ಏನೋ ಮತ್ತೆ ಅಪ್ಲೋಡ್ ಆಗಿಬಿಟ್ಟಿದೆ. ಬಟ್ ಇವತ್ತು ನನಗೆ ಗೊತ್ತಾಯಿತು. ಯಾಕೆಂದರೆ ಭಾಳ ಅಂದರೆ ಇಷ್ಟು ಜನ ನನ್ನ ಪ್ರೀತಿ ಮಾಡ್ತಾರೆ ಅಂತ ಗೊತ್ತಾಗಿದ್ದು ಭಾಳ ಖುಷಿ ಆಯಿತು. ಇಟ್ ವಾಸ್ ಸೋ ಒಂಥರ ಓವರ್ವೆಲ್ಮಿಂಗ್. ಅಷ್ಟೊಂದು ಜನ ನಮ್ಮ ಕಲಾವಿದರಿಗೆ ಅದೇ ಅಲ್ವಾ, ಗುರುತು ಪರಿಚಯ ಇರೋದೇ ಇಲ್ಲ ನಮಗೆ. ಬಟ್ ಅವ್ರಿಗೆ ನಾವು ಭಾಳ ಆತ್ಮೀಯರಾಗಿರ್ತೀವಿ. ಆಪ್ಯಾಯಮಾನವಾಗಿ ಮಾತಾಡಿಸಿ ಮಾಡಿಸಿ ಖುಷಿಪಟ್ಟು ಹೋಗ್ತಾರೆ. ಇದೇ ನಮಗೆ ಆಶೀರ್ವಾದ ಕಲಾವಿದರಿಗೆ. ಸಾರಿ ಕೀಟ್ಲೆ ಬಗ್ಗೆ ಹೇಳ್ತಿದ್ದೆ. ಕೀಟ್ಲೆದು 2005 ರಂಗಶಂಕರ ಇಲ್ಲ ವಿನಯ್, ಇದು ಈ ವಿಶ್ ಮಾಡ್ಬೋದು. ಬೀಟ್ ಮಾಡಿ ವಿಶ್ ಮಾಡೋದಕ್ಕೆ ಕಷ್ಟ. ದರ್ಶನ ಎಲ್ಲ ಸ್ಪೆಷಲು ಮುಗಿದೋಯ್ತಮ್ಮ. ಥ್ಯಾಂಕ್ ಯು ಸೋ ಮಚ್.
ಏ ಶಿಲ್ಪ, ಥ್ಯಾಂಕ್ ಯು ವೆರಿ ಮಚ್. ನಂದನ್ ಜಂಟಿ ಎಲ್ಲ ಆಗಲಿ, ಪಾರ್ಟಿ ಮಾಡೋಣ, ನಮ್ದು ಇದೆಯಲ್ಲ SMBR. ವಿವೇಕ್ ಆನಂದ್, ಥ್ಯಾಂಕ್ ಯು ಸೋ ಮಚ್. ಬಿಲೇಟೆಡ್ ಏನಿಲ್ಲ, ಇವತ್ತು ನನ್ನ ಹುಟ್ಟಿದಬ್ಬನೇ, ಬಟ್ ಇಂಡಿಯನ್ ಪಂಚಾಂಗದ ಪ್ರಕಾರ. ರಾಯಚೂರು, ಕೃಷ್ಣ ರಾಯಚೂರು ಸರ್, ನಮಸ್ಕಾರ, ಧನ್ಯವಾದಗಳು. ಹಾಂ, ನಾನು ಕೀಟ್ಲೆ ಶೋ ಬಗ್ಗೆ ಹೇಳ್ತಿದ್ದೆ. ಕೀಟ್ಲೆ ಶೋ CK ಚಂದ್ರು ಅವರ ಮೊಟ್ಟ ಮೊದಲ ಕನ್ನಡ ಸ್ಟ್ಯಾಂಡಪ್ ಕಾಮಿಡಿ. ಅಂದರೆ ಅದರಲ್ಲಿ ನಮ್ಮ ಪುರಾತನ ಕಾಲದ ಸ್ಟ್ಯಾಂಡಪ್, ಅಂದರೆ ಏನಂತಾರೆ ಹರಿಕತೆ, ಅದೂ ಇತ್ತು, ಮಾಡ್ರನ್ ಕಾಲದ ಸ್ಟ್ಯಾಂಡಪ್ ಎಲಿಮೆಂಟ್ಸು ಇತ್ತು. ಅದೆರಡು ಮಿಕ್ಸ್ ಮಾಡಿ ಒಂದು 107 ನಿಮಿಷದ ಒಂದು ಶೋ ಮಾಡಿದ್ವಿ. ಅದರ ಶೋನ ನಾವು ವಿಡಿಯೋ ಆಗಿ ಮಾಡಿ ಹಾಕೋಣ ಅಂತ ಇದ್ದೀವಿ. ಈ ಹೆಂಗೂ ಸೆಲ್ಫ್ ಲವ್ ಲಾಕ್ಡೌನ್ ಮಾಡ್ಕೊಳ್ಳೋದೇ ಬೆಟರ್ ಅಂತ ಅನಿಸಿರೋ ಪ್ರಯುಕ್ತ ನಾವೆಲ್ಲ ಮನೇಲೇ ಇರ್ತೀವಿ. ಹಾಗಾಗಿ ಆರಾಮಾಗಿ ಮನೇಲಿ ಕೂತ್ಕೊಂಡು ನಾವು ಈ ವಿಡಿಯೋ ನೋಡ್ಬೋದು. ಶ್ರೇಯಾ ಬಾಬು, ಪಾರ್ಟಿ ಬಗ್ಗೆನೇ ಹೇಳ್ತಾ ಇದ್ದೀನಿ, ಬಟ್ ವರ್ಚುವಲ್ ಪಾರ್ಟಿ. ನಿತಿನ್, ಹಲೋ. ಗಗನ್ ಪ್ರಸಾದ್, ಥ್ಯಾಂಕ್ ಯು ನಿಮ್ಮ ಬರ್ತ್ಡೇ ವಿಶ್ಗೆ. ಹಾಂ, ಸೊ ಅದೊಂದನ್ನು ನಾವು ಫಿಕ್ಸ್ ಮಾಡ್ಕೊಂಬಿಟ್ರೆ ನಾವು ಯಾವಾಗ ಲೈವ್ ಬರೋದು ಅಂತ ಅದನ್ನು ಡಿಸೈಡ್ ಮಾಡ್ತಾಯಿದ್ವಿ, ಹೇಗೆ ಮಾಡೋದು. ಪೇಪರ್ ವ್ಯೂ ಮಾಡೋಣ ಅಂತ, ಯಾಕೆಂದರೆ ಸಂಪಾದನೆ ಇಲ್ಲ. ಅನಿಲ್ ಕುಮಾರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ವಿಶ್ಗೆ. ಸೊ ಹೆಂಗಾದರೂ ಮಾಡಿ ಅದನ್ನು ಲೈವ್ ಮಾಡೋಣ ಅಂತ ಇದ್ದೀವಿ. CK ಚಂದ್ರು ಅವ್ರ ಜೊತೆ ಇನ್ನೊಂದು ಸಲ ಇಲ್ಲೇ ಫೇಸ್ಬುಕ್ಕಲ್ಲೇ ಲೈವ್ ಬರ್ತೀನಿ, ಬಂದು ಇದ್ರ ಬಗ್ಗೆ ಮುಂದೆ ಡಿಸ್ಕಷನ್ ಮಾಡ್ತೀನಿ. ಮತ್ತು ರಿಪೀಟಿಂಗ್ ಮೈ ಸೆಲ್ಫ್, ಅನುಷಾ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಈ ಲೈವ್ ಮಾಡೋದು ಯಾವಾಗ, ಏನು ಎತ್ತ, ಹೆಂಗೆ ವರ್ಕ್ ಆಗುತ್ತೆ ಅನ್ನೋ ಮೊಡಾಲಿಟೀಸ್ ಎಲ್ಲ ಡಿಸೈಡ್ ಆದಮೇಲೆ ವಿಲ್ ಕಮ್ ಬ್ಯಾಕ್ ಆ್ಯಂಡ್ ಟೆಲ್ ಯು. ಸದ್ಯಕ್ಕೆ ನಾನು ಎಲ್ಲರಿಗೂ ಮತ್ತೆ ವಿಶ್ ಮಾಡ್ತೀನಿ ಅಂತ ಹೇಳಿ, ಸ್ವಲ್ಪ ಟೈಮ್ ಆಗ್ಬೋದು, ಇನ್ನೊಂದು 2 ದಿನ ಆಗ್ಬೋದು. ಅಪ್ಪಿ ತಪ್ಪಿ ಅನಿರುದ್ಧ್, ವಿ ಡೋಂಟ್ ನೀಡ್ ವೆಯ್ಟ್ ಲಾಸ್, ವಿ ನೀಡ್ ವೆಯ್ಟ್ ಲಾಸ್. ಅಯ್ಯಯ್ಯೋ, ವೆಯ್ಟ್ ಲಾಸ್ ಏನು ಮಾಡ್ಕೊಂಡಿಲ್ಲ, ಒಂದು ಸ್ವಲ್ಪ ಫಿಟ್ ಆಗಿದ್ದೀನಿ ಅಷ್ಟೇ. ಶ್ರೇಯಾ ಬಾಬು, ಇವಾಗ ಏನಾದ್ರು ಬಂದು ಪಾರ್ಟಿ ಗಿಟ್ಟಿ ಮಾಡಿದ್ರೆ ಗೊತ್ತಲ್ಲ, ಜೊತೆಗೆ ರಿಟರ್ನ್ ಗಿಫ್ಟ್ ಕರೋನಾ. ಯಾರು ನಾಗರಾಜ್ ಹೇಳ್ತಿದ್ದಾರೆ, ಬಟ್ಟೆಗೆ 200 ರೂಪೀಸ್ ಫೋನ್ಪೇ ಮಾಡಿದ್ದೀವಿ ಮಸಾಲ. ನಾಗರಾಜ್ ಅವರೇ, ನೀವು 200 ರೂಪಾಯಿ ಕೊಟ್ಟರು ನಾನಂತೂ ಹೋಟ್ಲುಗಳಿಗೆಲ್ಲ ಹೋಗ್ತಾ ಇಲ್ಲ. ಆಗ್ತೀನಿ ರವಿ ಅವರೇ, ಅದರದ್ದೇ ಡಿಸೈಡ್ ಆಗ್ತಿದೆ ಹೆಂಗೆ ಮಾಡೋದು ಏನು ಅಂತ. ನಾನು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮತ್ತೆ ಇನ್ನೊಂದು ಲೈವ್ ಬರ್ತೀನಿ CK ಚಂದ್ರು ಸರ್ ಜೊತೆ, ಆವಾಗ ಈ ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ಹಾಂ, ಪೇಪರ್ ವ್ಯೂ ಮಾಡೋಣ ಅಂತ ರವಿ ಟ್ರೈ ಮಾಡ್ತಿದ್ದೀವಿ. ಕಾರ್ತಿಕ್, ಥ್ಯಾಂಕ್ ಯು ಸೋ ಮಚ್. ನಿತಿನ್, ಅಫ್ಕೋರ್ಸ್ ನಿತಿನ್, ಸ್ಟೇ ಎಟ್ ಹೋಮ್ ಓನ್ಲಿ, ಕಂಪ್ಲೀಟ್ಲಿ ಹೊಸರಾಡಂಗಿಲ್ಲ, ಹೊರಗೋಗಂಗಿಲ್ಲ, ಒಳಗೆ ಬರೋಂಗಿಲ್ಲ. ಹಾಗಾಗಿ ಮನೇಲೇ ಇದ್ಕೊಂಡು, ನೀವು ಮನೇಲೇ ಇದ್ಕೊಂಡು, ನೀವು ನಂತರನೇ ಮನೇಲೇ ಕೂತ್ಕೊಂಡು ನಿಮ್ಮ ಮೊಬೈಲ್ ಫೋನ್ನಲ್ಲೋ, TVನಲ್ಲೋ, ಲ್ಯಾಪ್ಟಾಪ್ನಲ್ಲೋ ನೋಡೋ ಅಂಥ ವ್ಯವಸ್ಥೆ ನಮ್ಮ ಶೋದು ಮಾಡೋಣ ಅಂತ ಇದ್ದೀನಿ. ಸೊ ಮತ್ತೊಮ್ಮೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಅನಿಲ್ ಕುಮಾರ್, ಥ್ಯಾಂಕ್ ಯು. 99 ಸೂಪರ್. ಹೌದು, ನಮ್ಮ ಆರ್ಟಿಸ್ಟ್ಗಳು ಸಖತ್ತಾಗಿದ್ದರು. ರವಿಶಂಕರ್ ಅವರು ಮತ್ತು ನಮ್ಮ ಗಣೇಶ್ ಅವರು, ಹಾಗೆ ನಮ್ಮ ಗುಬ್ಬಿ, ನಮ್ಮ ಡೈರೆಕ್ಟ್ರು, ಭಾಳ ಬ್ಯೂಟಿಫುಲ್ಲಾಗಿ ಅವರ ಟೈಮ್ ಮ್ಯಾನೇಜ್ಮೆಂಟ್ ಅಂತೂ ಸೂಪರ್ ಆಗಿತ್ತು. ಐ ರಿಯಲಿ ಲೈಕ್ಡ್ ಇಟ್. ಕಿರಣ್, ಥ್ಯಾಂಕ್ ಯು ಸೋ ಮಚ್ ಕಿರಣ್. ಅನಿರುದ್ಧ್, ಸ್ಯಾಟರ್ಡೆ ಸ್ಟಾಕ್ ಮಾಡ್ಕೊಬೇಕಾ? ಸರಿ, ಮಾಡ್ಕೊಳ್ಳೋಣ ಬಿಡಿ. ಶ್ರೇಯಾ, ನನಗೆ ಇವಾಗ 18 ವರ್ಷ, ನಂಗೆ 69 ವರ್ಷ ಆಗೋವರೆಗೂ 18 ವರ್ಷ. ಥ್ಯಾಂಕ್ ಯು ಅಪೇಕ್ಷಾ, ಥ್ಯಾಂಕ್ ಯು ಸೋ ಮಚ್. ಹಾಂ, ಸೊ ನಿಮಗೆಲ್ಲ ವಿಶ್ ಮಾಡ್ತೀನಿ. ಸದ್ಯದಲ್ಲೇ ಈ ಒಂದು ಎಂಟರ್ಟೈನಿಂಗ್ ಸುದ್ದಿ ನಿಮ್ಮಲ್ಲಿಗೆ ಬರ್ತಿದೆ. ಅದು ನಾವು ಹೇಳ್ತೀವಿ ಹೇಗೆ ಏನು ಎತ್ತ ಅಂತ. ಯಾಕ್ರಿ ಮನು ವೀಕ್ ಆಗಿಬಿಟ್ಟಿದ್ದೀರಾ ಅಂತಿದ್ದೆ. ಸ್ವಲ್ಪ ಸಣ್ಣಾಗಿದ್ದೀನಿ ರೀ. ಸೆಂಚುರಿ ಸುತ್ತಮುತ್ತ ಇರೋಣ ಅಂತ. ಶ್ಯೂರ್ ನಿತಿನ್, ಡೆಫಿನೆಟ್ಲಿ ಈ ಕರೋನಾ ಮಾರಿ ಹೋಗಲಿ, ಆಮೇಲೆ ಆರಾಮಾಗಿ ಕೂತ್ಕೊಂಡು ಮಾತಾಡೋಣ. ಸರಿ. ಸೊ ಯಾರು ಕೀಟ್ಲೆ ನೋಡಿದವ್ರು ಇಲ್ಲ ಅನಿಸುತ್ತೆ ಇಲ್ಲೇ. ಐ ವಿಶ್ ಸಂಬಡಿ ವಾಸ್ ದೇರ್. ಅವ್ರಿಗೆ ಅದ್ರ ಬಗ್ಗೆ ಮಾತಾಡೋಣ ಅಂತ. ಎನಿವೆ, ನಾನು ನೆಕ್ಸ್ಟ್ ಟೈಮ್ ಲೈವ್ ಬಂದಾಗ ಐ ವಿಲ್ ಸಿ. ಹರ್ಷದ್ ಉದಯ್ ಕಾಮತ್, ಭಾಳ ಸ್ಮಾರ್ಟ್ ಕ್ವೆಶ್ಚನು. 69th ಬರ್ತ್ಡೇ ಮಾಡಿದಾಗ ನಾನು ಅದನ್ನ ಅನೌನ್ಸ್ ಮಾಡ್ತೀನಿ.
ಇವಾಗ ನಾನು ಯಾವಾಗ ಮಾಡ್ತೀನಿ ಅಂತ ಹೇಳ್ಬಿಟ್ರೆ ನೀವು ಲೆಕ್ಕ ಹಾಕ್ಬಿಟ್ಟು ನೀವು ಮ್ಯಾಥ್ಸಲ್ಲಿ ಶಾರ್ಪ್ ಇದ್ದೀರಾ, ಎಷ್ಟು ವಯಸ್ಸು ಅಂತ ಕಂಡುಹಿಡಿದು ಬಿಡ್ತೀರಾ. ಹಾಗಾಗಿ ನಾನು ಹೇಳಲ್ಲ. ಹೇಳಿದ್ನಲ್ಲ ದರ್ಶನ್, ನನಗೆ 18, 69 ವಯಸ್ಸಾಗೋವರೆಗೂ ನನಗೆ 18. ಹಾಂ. ಸೊ ದಯವಿಟ್ಟು ಎಲ್ಲರೂ ಮನೆಯಲ್ಲೇ ಇರಿ, ಸೆಲ್ಫ್ ಲಾಕ್ಡೌನ್ ಮಾಡ್ಕೊಳ್ಳಿ, ಹೊರಗಡೆ ವಿನಾಕಾರಣ ಓಡಾಡಬೇಡಿ. ಪೇ ಟು ಮೀ ಬೆಸ್ಟ್ ಆಪ್ಷನ್. ಹೌದು ರವಿ, ಎಲ್ಲರಿಗೂ ಪೇ ಟು ಮೀ ಮಾಡ್ಕೊಂಬಿಡೋಣ, ಸರಿನಾ? ಸೊ ಸೆಲ್ಫ್ ಲಾಕ್ಡೌನ್ ಮಾಡಿಕೊಂಡು ಆರಾಮಾಗಿ ಮನೆಯಲ್ಲೇ ಇರಿ. ಮನೆಯಲ್ಲೇ ಆದಷ್ಟು ನಿಮ್ಮ ಬೇಲೂರು ರಘುನಂದನ್, ನಿಮ್ಮ ಮಾತುಗಳು ಮೊದಲ ಬಾರಿ ಕೇಳ್ತೀನಿ. ಹೌದಾ ಸರ್? ಅಯ್ಯೋ ರಾಮ. ರಕ್ಷಿತ್, ಚುಮ್ಮಕ ಚುಮ್ಮ ತಕ ಜುಮ್ಮ ಫಿಲಮ್ದು. ಥ್ಯಾಂಕ್ ಯು. ಶೇಪ್ಲೆಸ್ ಜಾಮೂನ್ ಚೆನ್ನಾಗಿತ್ತು. ಹೌದು, ಟೇಸ್ಟ್ ಚೆನ್ನಾಗಿತ್ತು. ಜಾಮೂನ್ ಸ್ವಲ್ಪ ಶೇಪ್ಲೆಸ್ ಆಗಿತ್ತು. ವೇದ, ಥ್ಯಾಂಕ್ ಯು ವೇದ ಅವರೇ. ಸೊ ಹುಷಾರಾಗಿರಿ. ಬೆಂಗಳೂರಿನಲ್ಲಿರೋರಂತೂ ಭಾಳ ಕೇರ್ಫುಲ್ಲಾಗಿರಿ. ದಯವಿಟ್ಟು ಹೊರಗಡೆ ಸುಮ್ಮನೆ ಓಡಾಡಬೇಡಿ. ಯಾಕೆಂದರೆ ಇದು ಒಂದು ಸಲ ಹೊರಗಡೆ ಇರೋವರೆಗೂ ನಮಗೆ ಫುಲ್ ಧೈರ್ಯ ಇರುತ್ತೆ. ಒಳಗಡೆ ಬಂದಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಹುಷಾರಾಗಿರಿ. ಸ್ಮಿತಾ, ಹಾಯ್ ಸ್ಮಿತಾ. ಸೊ ಹುಷಾರಾಗಿ ಕೇರ್ಫುಲ್ಲಾಗಿರಿ. ನಿಮ್ಮೆಲ್ಲರಿಗೂ ಮನೋರಂಜನೆ ಕೊಡುವಂತಹ ಇನ್ನೊಂದು ಕಾರ್ಯಕ್ರಮದ ವಿವರಣೆಯಿಂದ ನಾಳೆಯಿಂದ ಶುರು ಮಾಡ್ತೀವಿ. ಅಲ್ಲಿವರೆಗೂ ಕೀಪ್ ವೆಯ್ಟಿಂಗ್. ಸ್ಟೇ ಹೋಮ್, ಸ್ಟೇ ಸೇಫ್. ಬಾಯ್. ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಅಫೆಕ್ಷನ್. ಥ್ಯಾಂಕ್ ಯು. ಈಗ ನಾನು ಹೊರಟೆ. ನಮ್ಮಮ್ಮ ಊಟ ಮಾಡಿ ಕರೀತಾ ಇದ್ದಾರೆ, ಹೋಗಿ ಊಟ ಮಾಡ್ತೀನಿ. ಸಂಡೇ ಪ್ಲಾನ್ಸ್ ಏನಿಲ್ಲ ನಂದನ್. ಈಗ ಊಟ ಮಾಡ್ತೀನಿ, ಊಟ ಮಾಡಿ ತಾಚಿ ಮಾಡ್ತೀನಿ ಅಷ್ಟೇ. ಹರ್ಷದ್ ಉದಯ್ ಕಾಮತ್, ನನಗೆ ಅಷ್ಟೊಂದು ಡೈಲಾಗ್ಗಳೆಲ್ಲ ಜ್ಞಾಪಕ ಇರಲ್ಲ. ನೀವು ಯಾವ ಡೈಲಾಗ್ ಅಂದರೆ ನಾನು ಹೇಳ್ತೀನಿ ಬೇಕಿದ್ರೆ. ಅನಿಲ್ ಸವಳಗಿ ಅವರೇ, ನಾನು ದಿನಕ್ಕೆ 3 ಕಿಲೋಮೀಟ್ರ್ ನಡೀತೀನಿ ಬೆಳಗ್ಗೆ ಹೊತ್ತು. ಸಂಡೇ ಹಾಲಿಡೇ. ಸೊ ಸೋಮವಾರದಿಂದ ಶನಿವಾರದವರೆಗೂ ದಿನ ಬೆಳಿಗ್ಗೆ ಎದ್ದು ಒಂದು 3 ಕಿಲೋಮೀಟ್ರ್ ನಡೀತೀನಿ. ಅದು ಬಿಟ್ಟು ಇನ್ನೇನೂ ಮಾಡ್ತಾಯಿಲ್ಲ. ಏಪ್ರಿಲ್ 20ನೇ ತಾರೀಕು ಹಂಗೆ ಶುರು ಮಾಡಿದೆ ಅಪ್ರಾಕ್ಸಿಮೇಟ್ಲಿ. ಆವಾಗಿಂದ ಇವಾಗವರೆಗೂ ನಡೀತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಸರಿ. ಸೊ ಮತ್ತೆ ಸಿಗ್ತೀನಿ ನಾಳಿದ್ರಲ್ಲಿ ಸಿ.ಕೈ ಚಂದ್ರು ಸರ್ ಜೊತೆ ಬಂದು ನಿಮಗೆ ಎಲ್ಲ ಡೀಟೇಲ್ಸ್ನ ಕೊಡ್ತೀವಿ ನಾಟಕದ್ದು. ಹಾಗೆ ನಾಟಕ ನೋಡಿರೋಂಥ ಒಂದು 5-6 ಜನನ ಕರೆಸಿ ಅವ್ರನ್ನು ಕೂಡ ಲೈವ್ಗೆ ತಂದು ನಿಮ್ಮೊಂದಿಗೆ ಮಾತಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಸಿ ಯು ಸೂನ್.